ನಮ್ಮ ಜೊತೆ JDS ನಾಯಕ ಮತ್ತು ಶಾಸಕ ಮಂಜು ಅವರು ಇದ್ದಾರೆ. ಸರ್, ಎಲ್ಲ ಒಂದು ಕಡೆ ಅಡ್ಡ ಮತದಾನ ಆಗಿರ್ತಕ್ಕಂಥ ಭೀತಿ ಎದುರಾಗಿದೆ. GT ದೇವೇಗೌಡರು ಹೇಳಿದ್ರು ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ರು. JDSನವರು ಯಾರು ಕೂಡ ನನಗೆ ಕರೆ ಮಾಡಿಲ್ಲ ಮತ್ತು ಮುಖ್ಯಮಂತ್ರಿಗಳು ಕರೆ ಮಾಡಿದ್ರು ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಅಲ್ಲಿ ಕ್ಲಾರಿಟಿ ಇದೆ. GT ದೇವೇಗೌಡರು ಒಂದು ಹೆಜ್ಜೆಯನ್ನು JDSನಿಂದ ಹೊರಗಿಟ್ಟಿದ್ರು. ಈಗ ಎರಡೂ ಹೆಜ್ಜೆಯನ್ನು ಹೊರಗಿಡುವ ಮುಖಾಂತರ ಕಾಂಗ್ರೆಸ್ಗೆ ಮತ ಹಾಕಿದ್ದಾರಾ? ನೋಡಿ, GT ದೇವೇಗೌಡರು ಆತ್ಮಸಾಕ್ಷಿ ಅಂದ್ರೇನು? ಪಕ್ಷದಿಂದ ಗೆದ್ದಿರ್ತೀವಿ, ಪಕ್ಷದ ಪರವಾಗಿ ಆಗ್ತೇವೆ ಅನ್ನೋದೇ ಆತ್ಮಸಾಕ್ಷಿ. ಅದನ್ನು ಬಿಟ್ಟು ಬೇರೆ ಯಾವ ಆತ್ಮಸಾಕ್ಷಿ ಇಲ್ಲ. ನನ್ನ ಪ್ರಕಾರ ಆತ್ಮಸಾಕ್ಷಿ ಪ್ರಕಾರ 18 ಓಟು 18 ಕೂಡ JDSಗೆ ಬಿದ್ದಿದೆ. BJPಯ ಎಕ್ಸ್ಟ್ರಾ ವೋಟ್ಸ್ ಏನಿದೆ ಅದು ನಮ್ಮ ಪರವಾಗಿ ಬರ್ತದೆ. ನಾವು 24ರಿಂದ 25 ಓಟು ಫಸ್ಟ್ ಪ್ರಿಫರೆನ್ಸಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಅದಾದಮೇಲೆ ಸೆಕೆಂಡ್ಸಲ್ಲಿ ಏನೇನಾಗುತ್ತೆ ಏನು ಅನ್ನೋದ್ರ ಬಗ್ಗೆ ವಿ ಹ್ಯಾವ್ ಟು ಥಿಂಕ್. ಸರ್, ಈಗ ಕುದುರೆ ವ್ಯಾಪಾರದ ಸಂಖ್ಯೆಯನ್ನು ವ್ಯಕ್ತಪಡಿಸಿದರು, ಆಯಿತಾ? ಎಲ್ಲ ಒಂದು ಕಡೆ ಕುದುರೆ ವ್ಯಾಪಾರ ಆಗಿದೆಯಾ? ನೋಡಿ, ಕುದುರೆ ವ್ಯಾಪಾರದ ಪ್ರಶ್ನೆ ಇಲ್ಲ ಈಗ. ಯಾಕೆಂದರೆ ಅವರೇ 140 ಇರೋದ್ರಿಂದ ದೇ ಆರ್ ಕಾನ್ಫಿಡೆನ್ಸ್ ಆಫ್ ದೇವರಿದು. ಇಲ್ಲಿ ಇಂಡಿಯಾನ ಬ್ರೇಕ್ ಮಾಡಬೇಕು ಅಂತಕ್ಕಂಥದ್ದು DK ಶಿವಕುಮಾರ್ ಚಿಂತನೆ ಬಿಟ್ಟರೆ ಈ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ. ಅವರು ಪಾರ್ಟಿನ ಹೊಡಿಬೇಕು ಅಂದರೆ ಯಾವುದೇ ಕಾರಣದಿಂದಲೂ ನಮ್ಮ JDSನ ಮತ್ತು NDA ಜೊತೆಲಿ ಇರ್ತಕ್ಕಂಥ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಇಂಟ್ಯಾಕ್ಟ್. ಅಂದರೆ ನೀವು ಚುನಾವಣೆನ ಸ್ಪರ್ಧೆ ಕಾರಣಕ್ಕಾಗಿ ಸ್ಪರ್ಧೆ ಮಾಡಿದ್ದೀರಾ? ನಾವು ರಿಸಲ್ಟ್ ಆಗಬೇಕು ಮತ್ತು ನಾವು ಗಟ್ಟಿಯಾಗೂ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಚುನಾವಣೆ ಮಾಡಿದ್ವಿ. ಕುದುರೆ ವ್ಯಾಪಾರ ನೀವು ಮಾಡ್ತಿದ್ದೀರಾ, ಅವ್ರು ಮಾಡ್ತಿದ್ದಾರಾ? ಅವರೇ ಮಾಡ್ತಿದ್ದಾರೆ. ಐ ಡೋಂಟ್ ನೋ. ಈಗ ನಾವು ಯಾವುದೇ ಮೊದಲು ರಿಸಾರ್ಟ್ ರಾಜಕಾರಣಕ್ಕೆ ಹೋಗಿರಲ್ಲ. ಇವರೇ 140 ಜನ ರಿಸಾರ್ಟಿಗೆ ಕರ್ಕೊಂಡೋಗೋದೇ ಅಂದರೆ ಅರ್ಥ ಏನು ಅಂತಕ್ಕಂಥದ್ದು. 140 ಇದ್ದರೂ ಕುದುರೆ ಇದು ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ದಟ್ ಶೋಸ್ ದೇ ಆರ್ ನಾಟ್ ಕಾನ್ಫಿಡೆಂಟ್. JDSನ ಎಷ್ಟು ಜನ ಶಾಸಕರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದರು? ನಮಗೆ ಗೊತ್ತಿಲ್ಲ. ನನ್ನಂತೂ ಸಂಪರ್ಕ ಮಾಡಿಲ್ಲ, ಬೇರೆಯವ್ರಿಗೆ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಇಲ್ಲ. ಸರ್, ಈಗ ಕುದುರೆ ವ್ಯಾಪಾರದ ಸಂಖ್ಯೆಯನ್ನು ವ್ಯಕ್ತಪಡಿಸಿದರು, ಆಯಿತಾ? ಎಲ್ಲ ಒಂದು ಕಡೆ ಕುದುರೆ ವ್ಯಾಪಾರ ಆಗಿದೆಯಾ? ನೋಡಿ, ಕುದುರೆ ವ್ಯಾಪಾರದ ಪ್ರಶ್ನೆ ಇಲ್ಲ ಈಗ. ಯಾಕೆಂದರೆ ಅವರೇ 140 ಇರೋದ್ರಿಂದ ದೇ ಆರ್ ಕಾನ್ಫಿಡೆನ್ಸ್ ಆಫ್ ದೇವರಿದು. ಇಲ್ಲಿ ಇಂಡಿಯಾನ ಬ್ರೇಕ್ ಮಾಡಬೇಕು ಅಂತಕ್ಕಂಥದ್ದು DK ಶಿವಕುಮಾರ್ ಚಿಂತನೆ ಬಿಟ್ಟರೆ ಈ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ. ಅವರು ಪಾರ್ಟಿನ ಹೊಡಿಬೇಕು ಅಂದರೆ ಯಾವುದೇ ಕಾರಣದಿಂದಲೂ ನಮ್ಮ JDSನ ಮತ್ತು NDA ಜೊತೆಲಿ ಇರ್ತಕ್ಕಂಥ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಇಂಟ್ಯಾಕ್ಟ್. ಅಂದರೆ ನೀವು ಚುನಾವಣೆನ ಸ್ಪರ್ಧೆ ಕಾರಣಕ್ಕಾಗಿ ಸ್ಪರ್ಧೆ ಮಾಡಿದ್ದೀರಾ? ನಾವು ರಿಸಲ್ಟ್ ಆಗಬೇಕು ಮತ್ತು ನಾವು ಗಟ್ಟಿಯಾಗೂ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಚುನಾವಣೆ ಮಾಡಿದ್ವಿ. ಕುದುರೆ ವ್ಯಾಪಾರ ನೀವು ಮಾಡ್ತಿದ್ದೀರಾ, ಅವ್ರು ಮಾಡ್ತಿದ್ದಾರಾ? ಅವರೇ ಮಾಡ್ತಿದ್ದಾರೆ. ಐ ಡೋಂಟ್ ನೋ. ಈಗ ನಾವು ಯಾವುದೇ ಮೊದಲು ರಿಸಾರ್ಟ್ ರಾಜಕಾರಣಕ್ಕೆ ಹೋಗಿರಲ್ಲ. ಇವರೇ 140 ಜನ ರಿಸಾರ್ಟಿಗೆ ಕರ್ಕೊಂಡೋಗೋದೇ ಅಂದರೆ ಅರ್ಥ ಏನು ಅಂತಕ್ಕಂಥದ್ದು. 140 ಇದ್ದರೂ ಕುದುರೆ ಇದು ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ದಟ್ ಶೋಸ್ ದೇ ಆರ್ ನಾಟ್ ಕಾನ್ಫಿಡೆಂಟ್. JDSನ ಎಷ್ಟು ಜನ ಶಾಸಕರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದರು? ನಮಗೆ ಗೊತ್ತಿಲ್ಲ. ನನ್ನಂತೂ ಸಂಪರ್ಕ ಮಾಡಿಲ್ಲ, ಬೇರೆಯವ್ರಿಗೆ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಇಲ್ಲ. ಅಭಿಪ್ರಾಯಗಳು ಮತ್ತು ಕುದುರೆ ವ್ಯಾಪಾರದ ವಿಚಾರವಾಗಿಯೇ ಇದೇ ಕಾರಣಕ್ಕಾಗಿಯೇ ರೆಸಾರ್ಟ್ನಲ್ಲಿ ರಾಜಕೀಯವನ್ನು ಮಾಡಿದ್ರು ಅಂತ ಹೇಳಿ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮೇಲೆ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ವಿಧಾನಸೌಧದಿಂದ ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.